ದಾವಣಗೆರೆ ನಗರದ ರೋಟರಿ ಪಾಲ್ಭವನದಲ್ಲಿ ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ಜಿಲ್ಲಾ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ವೇದಿಕೆಯಲ್ಲಿ ಮಾತಂಗಿ ಕಥನ ಕೃತಿ ಲೋಕಾರ್ಪಣಾ ಸಮಾರಂಭ ಆಯೋಜಿಸಲಾಗಿತ್ತು. ಮಾತಂಗಿ ಮಾದಿಗರ ಕುಲದೇವತೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಸಾಹಿತಿಗಳು, ಸಾಮಾಜಿಕ ಮುಖಂಡರು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತಂಗಿ ಕಥನ ಕೃತಿಯನ್ನು ಕುರಿತು ಮಾತನಾಡಿದ ವಕ್ತಾರರು ಸಮಾಜದ ಇತಿಹಾಸ, ಸಾಂಸ್ಕೃತಿಕ ಹಾಗೂ ಸಮಾನತೆಯ ಸಂದೇಶವನ್ನು ಪುಸ್ತಕದ ಮೂಲಕ ಜನರಿಗೆ ತಲುಪಿಸುವ ಅಗತ್ಯವನ್ನು ತಿಳಿ ಹೇಳಿದರು. ಕಾರ್ಯಕ್ರಮದ ಅರ್ಥಪೂರ್ಣ ಚರ್ಚೆಗಳು ಹಾಗೂ ಪುಸ್ತಕದ ಲೋಕಾರ್ಪಣೆಯೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಮಾತಂಗಿ ಮಾತಂಗ ಮಹರ್ಷಿಯ ಮಗಳು. ಮಾತಂಗ ಮಹರ್ಷಿಯು ಪಾರ್ವತಾದೇವಿಯನ್ನು ತನ್ನ ಮಗಳಾಗಿ ಹುಟ್ಟಬೇಕೆಂದು ಬೇಡಿಕೊಂಡು ಮಾತಂಗಿಯ ಮತ್ತೆ ಶಿವನಿಗೆ ಕೊಟ್ಟು ಮದುವೆ ಮಾಡಿದೆ ಎಂದು ಪ್ರಸಿದ್ಧಿಯಾಗಿದೆ. ಮಾತಂಗ ತಾಯಿ ಇರ್ತಾರೋ ಅಲ್ಲಿ ತಂಗಿ. ಆದರೆ ಆಶ್ಚರ್ಯ ಮತ್ತು ವಿಸ್ಮಯ ಮತ್ತು ವೇದನೆ ಅಂದರೆ ಎಲ್ಲರನ್ನೂ ಕಾಪಾಡುವ ತಾಯಿಯನ್ನ ಎಲ್ಲರೂ ಕೈ ಬಿಡುತ್ತಾರೆ. ಭೂಮಿ ತಾಯಿ ಎಲ್ಲರನ್ನೂ ಕಾಪಾಡಿದ್ದಾಳೆ, ಆದರೆ ಅವಳಿವತ್ತು ಸಂಕಟದಲ್ಲಿದ್ದಾಳೆ. ಮಾತಂಗಿ ಎಲ್ಲ ತಾಯಿಯ ತಾಯಿ, ಆದರೆ ಅವಳು ವಿಸ್ಮೃತಿಗೆ ಒಳಗಾಗಿದ್ದಾಳೆ. ಮಾದಿಗ ಸಮುದಾಯ ಎಲ್ಲರಿಗಾಗಿ ಬದುಕಿ ಎಲ್ಲರಿಂದ ಹೊರಗೆ ಹಾಕಿಸಲ್ಪಟ್ಟಿರುವ ಸಮುದಾಯ. ಈಗ ಯಾಕೆ ತಾಯಿಗೆ ಈ ಸ್ಥಿತಿ? ಯಾಕೆ ತಾಯಿತನ ಇರುವ ವ್ಯಕ್ತಿಗಳಿಗೆ ಈ ಸ್ಥಿತಿ ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ನಾವು ಮಾಡಬೇಕು. ಆ ದಾರಿಯನ್ನ ಪ್ರೊಫೆಸರ್ ಲಿಂಗಪ್ಪ ಅವರು ಈ ಪುಸ್ತಕದಲ್ಲಿ ತೋರಿಸ್ತಾರೆ. ನನಗೆ ಲಿಂಗಪ್ಪ ಇಷ್ಟರು ತಾಯಿಯೂ ಹೌದು, ತಂದೆಯೂ ಹೌದು. ಯಾಕೆ ಅಂದ್ರೆ ನಾನೊಬ್ಬ ವಿದ್ಯಾರ್ಥಿ. ಜನ್ಮ ಕೊಟ್ಟ ತಂದೆ ತಾಯಿಗಳು ಮೊದಲನೆಯ ತಂದೆ ತಾಯಿಗಳಾದ್ರೆ, ವಿದ್ಯೆ ಕೊಟ್ಟಂತಹ ಗುರುಗಳು ನಮಗೆ ಎರಡನೇ ತಂದೆ ತಾಯಿಗಳು. ಅದಕ್ಕೆ ಬ್ರಾಹ್ಮಣರನ್ನ ದ್ವಿಜ ಅಂತ ಕರೀತಿತ್ತು. ಏಕಜರೆಲ್ಲ ಬ್ರಾಹ್ಮಣರಲ್ಲ. ಮೊದಲನೇ ಸಾರಿ ಹುಟ್ಟಿದ್ರೆ ಅದು ಜಾತಿ ಅಷ್ಟೇ. ಎರಡನೇ ಸಾರಿ ಯಾರು ಹುಟ್ಟನ್ನ ಪಡೀತಾರೆ ಅವರು ದ್ವಿಜ ಅಂತ ಕರೀತಾರೆ. ದ್ವಿ ಅಂದ್ರೆ ಎರಡು, ಜ ಅಂದ್ರೆ ಹುಟ್ಟು. ನನಗೆ ಆ ಅರ್ಥದಲ್ಲಿ ಎರಡನೇ ಜನ್ಮ ನೀಡಿದವರು ಲಿಂಗಪ್ಪ. ಯಾಕೆಂದ್ರೆ ನಾನು ಚಿತ್ರದುರ್ಗದ ಆರ್ಟ್ಸ್ ಕಾಲೇಜಲ್ಲಿ ಗುರುನಟ್ಟಿ ಅಂತ ಒಂದು ಗುರುನಟ್ಟಿ ಗೊತ್ತಿದೆ ಬಹಳ ಜನರಿಗೆ. ಏರಿಯಾಕ್ಕೆ ಯಾರು ಓದಿದ್ರು ಸುಸಂಸ್ಕೃತರು ಬರ್ತಿರ್ಲಿಲ್ಲ, ಬದಲಾಗಿದೆ ವಾತಾವರಣ. ಅಂತ ಒಂದು ಹಟ್ಟಿಯಿಂದ ಆರ್ಟ್ಸ್ ಕಾಲೇಜಿಗೆ ಹೋದಾಗ PUC ವಿದ್ಯಾರ್ಥಿ ನಾನು. 83, 84, 85 43 ವರ್ಷಗಳಾದವು. ಆ PUC ಎಳೆಯ ವಯಸ್ಸಿನಲ್ಲಿ ತಾಯ್ತನದ ಪ್ರೀತಿಯನ್ನ ನೀಡಿದ್ದು ಅವತ್ತಿಂದ ಇವತ್ತುವರೆಗೂ ಅದೇ ಪ್ರೀತಿಯನ್ನ ಅವರು ನೀಡ್ತಾ ಇದ್ದಾರೆ. ಎಲ್ಲ ಜಾತಿಯ ವಿದ್ಯಾರ್ಥಿಗಳಿಗೆ ತಾಯಿ ತಂದೆ ಆಗಿದ್ದಾರೆ. ಕೇವಲ ಒಂದು ಜಾತಿ, ಒಬ್ಬ ಮೇಷ್ಟ್ರಾದವನು ಒಂದು ಜಾತಿಯ ಏಳಿಗೆ ಬಯಸೋದಿಲ್ಲ. ಜಾತಿ, ಮತ, ಭಾಷೆ, ಬಣ್ಣ, ಪ್ರಾಂತ ನೋಡದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ನೋಡಿ ಒಂದು ವಿವೇಕವನ್ನ, ತಿಳುವಳಿಕೆಯನ್ನ, ಪ್ರೀತಿಯನ್ನ ಕೊಟ್ಟ ಮೇಷ್ಟ್ರು. ಹಾಗಾಗಿ ಅವರ ಮೊದಲನೇ ಪುಸ್ತಕ ಸಿದ್ಧಲಿಂಗಯ್ಯನವರು ಗ್ರಾಮ ದೇವತೆಗಳ ಅಧ್ಯಯನ ಅಂತಾನೆ PhD ಮಾಡಿದ್ದಾರೆ. ಯಾಕೆ ಅಂದ್ರೆ ಅದರ ಸಾಂಸ್ಕೃತಿಕ ಮೂಲಗಳು ಎಲ್ಲಿ ಹೋಗ್ತವೆ ಅಂದ್ರೆ, ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನಮ್ಮ ಸಮಾಜ ಆರಾಧನೆ ಮಾಡ್ತಿದ್ದು ಮಾತೃದೇವತೆಯನ್ನು. ಆ ಮಾತೃದೇವತೆಯ ಪ್ರತಿ
ಪ್ರತೀಕ ಪ್ರತಿಮೆ ಮಾತಂಗಿ ತಾಯಿಯೇ. ಮಾತೃ ಧರ್ಮ, ಮಾತೃ ದೇವತೆ, ಶಾಕ್ತ ಧರ್ಮ ಅಂತ ಕರೀತಾರೆ. ಅದಕ್ಕೊಂದು ಧರ್ಮ ಅಂತ ಹೆಸರು ಕೊಡೋದಾದ್ರೆ ಶೈವ ವೈಷ್ಣವ ಇತ್ಯಾದಿ ಕೊಟ್ಟಾದ್ರೆ ಅದಕ್ಕೆ ಶಾಕ್ತ ಅಂತ ಕರೀತಾರೆ. ಯಾಕೆಂದ್ರೆ ಶಕ್ತಿಯ ಆರಾಧನೆ ಮಾಡ್ತಿದ್ದವ್ರು ಯಾರು, ಅವರು ಶಾಕ್ತರು. ಶಕ್ತಿ ಅಂದ್ರೆ ಯಾರು ಅಂದ್ರೆ ಆದಿಶಕ್ತಿ. ಲಿಂಗಪ್ಪನವರು ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಅದರ ವಿವರಗಳನ್ನು ಕೊಡ್ತಾರೆ, ಅದರ ಮೂಲಗಳು ಕೊಡ್ತಾರೆ. ನಾನು ಅಲ್ಲಲ್ಲೇ ಪ್ರಾಸಂಗಿಕವಾಗಿ ಕೆಲವು ಮಾತುಗಳನ್ನು ಆಡ್ತೀನಿ. ಕಾರಣ ಏನು ಅಂದ್ರೆ, ನೀವೆಲ್ಲರೂ ಹೋಗಬೇಕಾದ್ರೆ ಹಣ ಕೊಟ್ಟು ಈ ಪುಸ್ತಕ ಖರೀದಿ ಮಾಡಿ ಹೋಗ್ಬೇಕು. ಹಣ ಕೊಟ್ಟೆ ಯಾಕೆ ತಗೊಂಡು ಹೋಗ್ಬೇಕು ಅಂದ್ರೆ, ಇನ್ವೆಸ್ಟ್ ಮಾಡದೇ ಇದ್ರೆ ಅದನ್ನ ಯೂಸ್ ಮಾಡಲ್ಲ ನಾವು. ಯಾವುದು ಬಂದಿರುತ್ತೋ ಅದು ಬಿಡು ಅಂತ ಅಲ್ಲೇ ಇಡ್ತೀವಿ. ಅದಕ್ಕೆ ನಾವು ಬಂಡವಾಳ ಹಾಕಿದ್ವಿ ಅಂದ್ರೆ ಅದರಿಂದ ಏನಾದ್ರೂ ಪಡಿಬೇಕು ಅನ್ನೋ ಆಸೆ ಮಾಡ್ತಾರೆ. ಲಿಂಗಪ್ಪನವರು ಇವರ ಮುನ್ನುಡಿಯಲ್ಲಿ ಬರೆದಿದ್ದಾರೆ, ನನ್ನ ಪಿಂಚಣಿಯ ಹಣವನ್ನ ಇದಕ್ಕೆ ಹಾಕಿದ್ದೀನಿ ಅಂತ. 72 ವರ್ಷ ವಯಸ್ಸಿನಲ್ಲಿ ರಾಮಕೃಷ್ಣ ಶಿವ ಅಂತ ಕುತ್ಕೊಳ್ಬೇಕಾದ ವ್ಯಕ್ತಿ ರಿಟೈರ್ಡ್ ಆದ 20 ವರ್ಷದ ನಂತರ ಕೂಡ ಒಂದು ಪುಸ್ತಕ ಬರೆದು ದುಡ್ಡು ಹಾಕಿ ಮುದ್ರಣ ಮಾಡಿ ಒಂದು ಜನರಿಗೆ ಏನಾದ್ರು ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅವರೊಳಗಿರುವ ಮಾತಂಗಿ ಅರ್ಥ ತಾಯ್ತನ. ಮಾತಂಗಿ ಅಂದ್ರೆ ತಾಯ್ತನ, ತಾಯ್ತನ ಅಂದ್ರೆ ಮಾತಂಗಿ. ಮಾತಂಗಿ ಅನ್ನೋದು ಬರೀ ದೇವರ ಪ್ರತಿಮೆ ಅಲ್ಲ. ಮಾತಂಗಿ ಅಂದ್ರೆ ಕಲ್ಲಲ್ಲ. ಮಾತಂಗಿ ಅಂದ್ರೆ ಕರುಣೆ. ಮಾತಂಗಿ ಅಂದ್ರೆ ತಾಯಿ. ಮಾತಂಗಿ ಅಂದ್ರೆ ಪ್ರೀತಿ. ನಮ್ಮಲ್ಲಿ ಅನೇಕರು ಈ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಹೆಸರಿನಲ್ಲಿ ನಮ್ಮದೇ ಆದ ನೆನಪುಗಳನ್ನ ನಮಗೆ ಹೊರಗನ್ನಾಗಿ ಮಾಡಿದ್ದಾರೆ. ಉದಾಹರಣೆಗೆ ಕುಂಕುಮ ಮತ್ತು ಅರಿಶಿನ. ಇವತ್ತು ಯಾರಾದ್ರೂ ಕುಂಕುಮ ಹಚ್ಕೊಂಡ್ರೆ ಅವನು RSS ಅಂತ ಕೇಳೋ ಮಟ್ಟಕ್ಕೆ ಬಂದಿದೆ. 40 ವರ್ಷದ ಹಿಂದೆ ನನಗೆ ಕೇಳ್ತಾ ಇದ್ರು ಮಹಾರಾಜಾಸ್ ಕಾಲೇಜಲ್ಲಿ, ಯಾವಾಗಲೂ ನಾನು ಕುಂಕುಮ ಇಟ್ಕೊಂಡವ್ರು. ನಾನು ಹೇಳ್ತಿದ್ದೆ, ನಮ್ಮಮ್ಮ ನಮ್ಮ ಅಜ್ಜಿ ಇಟ್ಟಿದ್ದಪ್ಪ ಅದು ಅಂತ. ನಾವು ಹುಟ್ಟಿದಾಗ ಯಾವುದೋ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಕುಂಕುಮ ಇಟ್ಟಿರ್ತಾರೆ ಹೊರತು ಇದು ರಾಜಕೀಯ ಲಾಂಛನ ಅಲ್ಲ. ಅದೊಂದು ಸಾಂಸ್ಕೃತಿಕ ಅಸ್ಮಿತೆ, ಅದೊಂದು ಫಿಲಾಸಫಿಕಲ್ ಐಡೆಂಟಿಟಿ. ಅದರ ನಾಲೆಡ್ಜ್ ಅನ್ನ ನಾವು ಕಳ್ಕೊಂಡಿರೋದ್ರಿಂದ ತಂಗಿ ಅಂದ ತಕ್ಷಣನೇ ಅದು ಮೌಢ್ಯ, ಕುಂಕುಮ ಅಂದ ತಕ್ಷಣ ಮೌಢ್ಯ, ಅರಿಶಿನ ಅಂದ ತಕ್ಷಣ ಮೌಢ್ಯ, ಪೂಜೆ ಅಂದ ತಕ್ಷಣ ಮೌಢ್ಯ ಅನ್ನೋ ತರದ ಹೊಸ ಮೌಢ್ಯಗಳನ್ನು ಹುಟ್ಟು ಹಾಕಿದ್ದೇವೆ ವಿಜ್ಞಾನದ ಹೆಸರಿನಲ್ಲಿ. ಪುರಾಣಗಳನ್ನ, ಕಾವ್ಯಗಳನ್ನ, ಸಾಹಿತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರತಿಕೃತಿ ಮಾಧ್ಯಮದಲ್ಲ, ಪ್ರತಿಮಾ ವಿಧಾನದಲ್ಲಿ. ಕುವೆಂಪು ಅವ್ರದ್ದು ಲೇಖನ ಇದೆ, ಪ್ರತಿಕೃತಿ ಅಲ್ಲ ಪ್ರತಿಮಾ ಮಾಧ್ಯಮ. ಅಂದ್ರೆ ಅವು ಸಂಕೇತಗಳು, ಅವೊಂದು ಸಿಂಬಾಲಿಕ್ ಆಗಿ ಏನೋ ಮಾತಾಡ್ತಾ ಇರ್ತವೆ, ಸಿಂಬಲ್ಗಳು.